ನಮಸ್ತೆ. ಚೋಲನಾಡು ದಿವ್ಯದೇಶಂ ಯಾತ್ರೆಯ 2ನೇಯ ದಿನ. ಬೆಳಿಗ್ಗೆ ಬೇಗನೆ ಎದ್ದು ತಿರುಅನ್ಬಿಲ್ಗೆ ಹೊರಟೆವು. ಇಲ್ಲಿನ ಲಕ್ಷ್ಮೀನಾರಾಯಣರು ಸುಂದರರಾಜನ್ ಪೆರುಮಾಳ್ ಹಾಗೂ ಸುಂದರವಲ್ಲಿ ತಾಯಾರ್. ದುರ್ವಾಸ ಮುನಿಯ ಶಾಪದಿಂದ ಮಂಡೂಕನಾದ ಋಷಿಯೊಬ್ಬನಿಗೆ ನಾರಾಯಣನು ದರ್ಶನವಿತ್ತ ಸ್ಥಳ. ಹಾಗಾಗಿ ಈ ಸ್ಥಳಕ್ಕೆ ಮಂಡೂಕಪುರಿ ಹಾಗೂ ಪುಷ್ಕರಣಿಗೆ ಮಂಡೂಕ ಪುಷ್ಕರಣಿ ಎಂದು ಹೆಸರು. ಪರಶಿವನು ಕಪಾಲ ಮೋಕ್ಷ ಪಡೆಯಲು ಈ ಕ್ಷೇತ್ರವನ್ನು ಹಾದು ಹೋದನಂತೆ. ಭುಜಂಗಶಯನನಾದ ಸುಂದರರಾಜನ್ ಪೆರುಮಾಳ್ ಪಾದದ ಅಕ್ಕಪಕ್ಕ ಭೂದೇವಿ ಹಾಗೂ ಶ್ರೀದೇವಿ ಇರುವುದರಿಂದ ಪೆರುಮಾಳರ ಪಾದಸೇವೆಗೆ ಹಾಗೂ ಪಾದದರ್ಶನಕ್ಕೆ ಇಲ್ಲಿ ಅವಕಾಶವಿಲ್ಲ. ಅಲ್ಲಿಂದ ತಿರುಪ್ಪೇರ್ ನಗರ್ ಕೋವಿಲಡಿಗೆ ಬಂದೆವು. ಇಲ್ಲಿನ ನಾರಾಯಣನನ್ನು ಅಪ್ಪಕುಡುತ್ತಾನ್ ಹಾಗೂ ಮಹಾಲಕ್ಷ್ಮಿಯನ್ನು ಕಮಲವಲ್ಲಿ ಎಂದು ಕರೆಯಲಾಗಿದೆ. ವೃದ್ಧನಂತೆ ಮಾರುವೇಷದಲ್ಲಿ ಬಂದ ನಾರಾಯಣನಿಗೆ ರಾಜನು ಹಸಿವನ್ನು ನೀಗಿಸಲು ಸಿಹಿ ಅಪ್ಪ ಕೊಟ್ಟದ್ದರಿಂದ ಅಪ್ಪಕುಡುತ್ತಾನ್ ಎಂದು ಹೆಸರು ಬಂತು. ಭುಜಂಗಶಯನ ನಾರಾಯಣನ ಬಲಗೈ ಮಾರ್ಕಾಂಡೇಯ ಮುನಿಯನ್ನು ಹರಸುತ್ತಿದ್ದರೆ, ಎತ್ತಿದ ಎಡಗೈ ಇಂದ್ರನ ಅಹಂಕಾರವನ್ನು ಮತಿಸಿದ ಸಂಕೇತವಾಗಿದೆ. ಅಲ್ಲಿಂದ ತಂಜಾವೂರಿನ ಹತ್ತಿರದ ತಿರುಕೂಡಲೂರ್ಗೆ ಬಂದೆವು. ನಾರಾಯಣನನ್ನು ಋಷಿಮುನಿಗಳು ಕೂಡಿ ಪೂಜಿಸುತ್ತಿದ್ದರಿಂದ ಕೂಡಲೂರ್ ಎಂದು ಹೆಸರು. ಪ್ರಯೋಗ ಚಕ್ರ ಹಿಡಿದ ನಾರಾಯಣನು ಇಲ್ಲಿ ಜಗತ್ರಕ್ಷಕ ಪೆರುಮಾಳ್ ಹಾಗೂ ಮಹಾಲಕ್ಷ್ಮಿ ಪದ್ಮಾಸನವಲ್ಲಿ. ಹುತ್ತವೊಂದರಿಂದ ಹೂವಿನ ಘಮ ಬರುತ್ತಿರುವುದನ್ನು ಗಮನಿಸಿದ ಅಂಬರೀಷ ಮಹಾರಾಜನು ಹುತ್ತದಲ್ಲಿದ್ದ ಮಹಾವಿಷ್ಣುವಿನ ಪ್ರತಿಮೆಯನ್ನು ದೇವತೆಗಳು ಪೂಜಿಸುತ್ತಿರುವುದನ್ನು ಗಮನಿಸಿ ಪೆರುಮಾಳನಿಗೆ ದೇಗುಲವೊಂದನ್ನು ಕಟ್ಟುತ್ತಾನೆ. ಹಲವಾರು ವರ್ಷಗಳ ನಂತರ ಕಾವೇರಿಯ ಉಗ್ರತೆಯಿಂದ ಮುಳುಗಿದ ಭಗವಂತನ ಮೂರ್ತಿಯನ್ನು ರಾಣಿ ಮಂಗಮ್ಮಾಳಿನಿಂದ ಪುನರ್ಸ್ಥಾಪನೆಗೊಳ್ಳುತ್ತದೆ. ವರಾಹ ಅವತಾರಿ ಈ ಸ್ಥಳದಲ್ಲಿ ಭೂಮಿಯೊಳಗೆ ಮುಳುಗಿ ಶ್ರೀಮುಷ್ಣಂನಲ್ಲಿ ಹೊರಬಂದು ಜಗತ್ರಕ್ಷಕನಾದ ನಾರಾಯಣ, ಕಾವೇರಿಯ ಪಾಪ ತೊಳೆದ ಮಹಾವಿಷ್ಣು. ಈ ದೇವಸ್ಥಾನದ ಆವರಣದಲ್ಲಿ ಮರವೊಂದರಲ್ಲಿ ಶಂಖದ ಆಕೃತಿಯು ಉದ್ಭವಿಸಿರುವುದು ಅಚ್ಚರಿಯ ವಿಷಯ. ಅಲ್ಲಿಂದ ಕಪಿಸ್ಥಳಂಗೆ ಬಂದೆವು. ಹನುಮನ ಇಚ್ಛೆಯ ಮೇರೆಗೆ ಗಜೇಂದ್ರ ಮೋಕ್ಷವನ್ನು ತೋರಿಸಿದ ಸ್ಥಳ. ಆದ್ದರಿಂದ ಈ ಸ್ಥಳಕ್ಕೆ ಕಪಿಸ್ಥಳಂ ಎಂದು, ಇಲ್ಲಿನ ಪೆರುಮಾಳ್ನ ಹೆಸರು ಗಜೇಂದ್ರವರದನ್ ಎಂದು, ಮಹಾಲಕ್ಷ್ಮಿಯನ್ನು ರಮಾಮಣಿ ತಾಯಾರ್ ಎಂದು ಪೂಜಿಸಲಾಗುತ್ತದೆ. ಭುಜಂಗ ಶಯನದಲ್ಲಿರುವ ಗಜೇಂದ್ರವರದನ್ ತನ್ನ ಭಕ್ತರನ್ನು ಸಂತೋಷದಿಂದ ಎದುರುಗೊಳ್ಳುವ ಭಂಗಿ. ಅಲ್ಲಿಂದ ತಂಜಾವೂರಿನ ಕುಂಭಕೋಣಂ ಹತ್ತಿರವಿರುವ ಸ್ವಾಮಿಮಲೈ ಸ್ವಾಮಿನಾಥ ಸ್ವಾಮಿ ಮುರುಗನ ದೇವಸ್ಥಾನಕ್ಕೆ ಬಂದೆವು. 60 ಮೆಟ್ಟಲುಗಳ ಬೆಟ್ಟದ ಮೇಲಿರುವ ಬೃಹತ್ ಆಲಯ. ತಾಯಿ ಮೀನಾಕ್ಷಿ ಹಾಗೂ ತಂದೆ ಸುಂದರೇಶ್ವರನ ಗುಡಿಗಳು ಬೆಟ್ಟದ ಕೆಳಗೆ ಸ್ಥಾಪಿತವಾಗಿದೆ. ಬಾಲಕ ಮುರುಗನು ತಂದೆ ಶಿವನಿಗೆ ಪ್ರಣವ ಮಂತ್ರ ಓಂ ವಿನ ಅರ್ಥ ತಿಳಿಸಿಕೊಟ್ಟ ಸ್ಥಳ. ಹೀಗಾಗಿ ಸ್ವಾಮಿನಾಥ ಸ್ವಾಮಿ ಎಂದು ಕರೆಸಿಕೊಂಡಿರುವ ಮುರುಗ. ಅಲ್ಲಿಂದ ಕುಂಭಕೋಣಂ ಹತ್ತಿರ ಇರುವ ತಿರುಚರೈ ಸಾರನಾಥ ಪೆರುಮಾಳ್ ದೇವಸ್ಥಾನಕ್ಕೆ ಬಂದೆವು. ಇಲ್ಲಿ ನಾರಾಯಣನು ಸಾರನಾಥ ಹಾಗೂ ಮಹಾಲಕ್ಷ್ಮಿ ಸಾರನಾಯಕಿ. ಸಾರ ವಿಮಾನಂ, ಸಾರ ಪುಷ್ಕರಣಿ, ಸಾರ ಕ್ಷೇತ್ರ, ಪಂಚಸಾರ ಕ್ಷೇತ್ರ. ಕಾವೇರಿಯು 3000 ವರ್ಷಗಳ ಕಾಲ ತಪಗೈಯುತ್ತಾಳೆ. ಅವಳ ಭಕ್ತಿಗೆ ಮೆಚ್ಚಿ ಪರಮಾತ್ಮನು ಮಗುವಿನ ರೂಪ ತಾಳಿ ಕಾವೇರಿಯ ಮಡಿಲಲ್ಲಿ ಮಲಗುತ್ತಾನೆ. ಕಾವೇರಿಯ ಒತ್ತಾಯದ ಮೇರೆಗೆ ನಾರಾಯಣನು ಭೂದೇವಿ, ಶ್ರೀದೇವಿ, ನೀಲಾದೇವಿ, ಮಹಾಲಕ್ಷ್ಮಿ ಹಾಗೂ ಸಾರನಾಯಕಿಯೊಂದಿಗೆ ಪ್ರತ್ಯಕ್ಷನಾಗಿ ಅದೇ ರೂಪದಲ್ಲಿ ಇಲ್ಲಿ ನೆಲೆಸುತ್ತಾನೆ. ಪ್ರಳಯ ಕಾಲದಲ್ಲಿ ಬ್ರಹ್ಮನು ವೇದಗಳನ್ನು ಸಂರಕ್ಷಿಸಲು ಅದರ ಸಾರವನ್ನು ಈ ಕ್ಷೇತ್ರದ ಮಣ್ಣಿನಿಂದ ಮಾಡಿದ ಮಡಕೆಯಲ್ಲಿ ಕೂಡಿಡುತ್ತಾನೆ. ಹೀಗಾಗಿ ಈ ಕ್ಷೇತ್ರಕ್ಕೆ ತಿರುಚೆರೈ ಎಂದು ಕರೆಯಲಾಗುತ್ತದೆ. ಚೆರೈ ಎಂದರೆ ಮಣ್ಣು. ಇಲ್ಲಿ ಕಾಡಿಗೆ ಹೊರಟ ರಾಮನು ಜಡಮುಡಿಯೊಂದಿಗೆ ಕಾಣಬಹುದು. ತಿರುಚೆರೈ ಸಾರನಾಥ ಪೆರುಮಾಳ್. ಅಲ್ಲಿಂದ ಕುಂಭಕೋಣಂ ಹತ್ತಿರವಿರುವ
ತಿರುನರಯೂರ್ನ ನಾಚಿಯಾರ್ ಕೋಯಿಲ್ಗೆ ಬಂದೆವು. ನಾರಾಯಣನು ಇಲ್ಲಿ ನರಯೂರ್ ನಿಂದ್ರ ನಂಬಿ, ಮಹಾಲಕ್ಷ್ಮಿ ವಂಜುಲವಲ್ಲಿ ನಾಚಿಯಾರ್. ಮೇಧಾವಿ ಋಷಿಯ ಮಗಳಾದ ವಂಜುಲವಲ್ಲಿಯ ಇರುವನ್ನು ಗರುಡನು ನಾರಾಯಣನಿಗೆ ತಿಳಿಸಿದ್ದರಿಂದ ಗರುಡನಿಗೆ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ನಾರಾಯಣನು ಮೇಧಾವಿ ಮಹರ್ಷಿಯ ಷರತ್ತುಗಳನ್ನು ಒಪ್ಪಿಕೊಂಡು ವಂಜುವಲ್ಲಿಯನ್ನು ವರಿಸುತ್ತಾನೆ. ಷರತ್ತಿನ ಪ್ರಕಾರ ಇಲ್ಲಿ ತಾಯಾರ್ ವಂಜುವಲ್ಲಿಗೆ ದೇವಸ್ಥಾನದ ಪೂಜಾ ವಿಧಿವಿಧಾನಗಳಲ್ಲಿ ಮೊದಲ ಆದ್ಯತೆ ಕೊಡಲಾಗುತ್ತದೆ. ಈ ದೇವಸ್ಥಾನದಲ್ಲಿ 8 ಅಡಿ ಎತ್ತರದ ಕಲ್ ಗರುಡನು ತನ್ನ ಭಾರವನ್ನು ಹೆಚ್ಚಿಸುತ್ತಾ ಹೋಗುವುದು ಒಂದು ವಿಶೇಷ. ಗರ್ಭಗುಡಿಯಲ್ಲಿ ನಾಚಿಯಾರ್ ಪಕ್ಕದಲ್ಲಿ ಪೆರುಮಾಳ್, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ಪುರುಷೋತ್ತಮ, ಪ್ರತಿದಿನವೂ ನಾರಾಯಣನಿಗೆ ಪೂಜೆ ಸಲ್ಲಿಸುತ್ತಿರುವ ಬ್ರಹ್ಮನೂ ಇರುತ್ತಾನೆ. ಅಲ್ಲಿಂದ ಕುಂಭಕೋಣಂನಲ್ಲಿರುವ ತಿರುವಿನ್ನಗರಂ ಒಪ್ಪಿಲಿಯಪ್ಪನ್ ಕೋವಿಲ್ಗೆ ಬಂದೆವು. ನಾರಾಯಣನು ಇಲ್ಲಿ ಒಪ್ಪಿಲಿಯಪ್ಪನ್ ಪೆರುಮಾಳ್, ಲವಣವರ್ಜಿತ ಪೆರುಮಾಳ್, ತನಗೆ ಸಮಾನರಿಲ್ಲದ ಪೆರುಮಾಳ್, ಮಹಾಲಕ್ಷ್ಮಿ ಭೂದೇವಿ. ತಪಸ್ಸುಗೈದ ಮಾರ್ಕಾಂಡೇಯ ಋಷಿಗೆ ಮಹಾಲಕ್ಷ್ಮಿಯು ತುಳಸಿ ಗಿಡದ ಕೆಳಗೆ ಮಗುವಾಗಿ ಕಾಣಿಸಿಕೊಂಡು ಮಾರ್ಕಾಂಡೇಯ ಋಷಿಯ ಮಗಳಾಗಿ ಬೆಳೆಯುತ್ತಾಳೆ. ನಾರಾಯಣನು ವೃದ್ಧನಾಗಿ ವೇಷ ಮರೆಸಿಕೊಂಡು ಲಕ್ಷ್ಮಿಯನ್ನು ವರಿಸಲು ಹೋಗುತ್ತಾನೆ. ಆಗ ಮಾರ್ಕಾಂಡೇಯನು ತನ್ನ ಮಗಳನ್ನು ಚಿಕ್ಕವಳೆಂದು ಅಡುಗೆಗೆ ರುಚಿಗೆ ತಕ್ಕ ಉಪ್ಪನ್ನೂ ಬೆರೆಸಲು ಬಾರದ ಅನನುಭವಿ ಎಂದಾಗ ನಾರಾಯಣನು ತಾನು ಉಪ್ಪಿಲ್ಲದೆಯೇ ಭೋಜನ ಸ್ವೀಕರಿಸುವುದಾಗಿ ತಿಳಿಸಿ ಒಪ್ಪಿಲಿಯಪ್ಪನ್ ಎಂದು ಹೆಸರು ಪಡೆದುಕೊಳ್ಳುತ್ತಾನೆ. ಶಾಪಗ್ರಸ್ತ ರಾಜನು ಪಡೆದ ಹಕ್ಕಿಯ ರೂಪವು ಈ ದೇಗುಲದ ಪುಷ್ಕರಣಿಗೆ ಬಿದ್ದಾಗ ಶಾಪ ವಿಮೋಚನೆ ಆಗಿದ್ದರಿಂದ ಈ ಪುಷ್ಕರಣಿಯು 24 ಗಂಟೆ ತೆರೆದಿದ್ದು ಅಹೋರಾತ್ರ ಪುಷ್ಕರಣಿ ಎಂದೆಣಿಸಿಕೊಂಡಿದೆ. ತಿರುಪತಿಗೆ ಹೋಗಲಾಗದವರು ಈ ಪೆರುಮಾಳನನ್ನು ತಿಮ್ಮಪ್ಪನ ಅಣ್ಣನೆಂದು ಇಲ್ಲಿಯೇ ಕಾಣಿಕೆಯನ್ನು ಅರ್ಪಿಸುತ್ತಾರೆ. ಗರ್ಭಗುಡಿಯಲ್ಲಿ ಭೂದೇವಿ ಹಾಗೂ ಮಾರ್ಕಾಂಡೇಯರೊಂದಿಗೆ ಒಪ್ಪಿಲಿಯಪ್ಪನ್ ಪೆರುಮಾಳ್. ಅಲ್ಲಿಂದ ಕುಂಭಕೋಣಂನಲ್ಲಿರುವ ತಿರಕ್ಕುದಂಡೈಗೆ ಬಂದೆವು. ಪ್ರಳಯ ಸಮಯದಲ್ಲಿ ಹಿಮಾಲಯದಿಂದ ಅಮೃತ ಕುಂಭವು ಈ ಸ್ಥಳಕ್ಕೆ ಹರಿದು ಬಂದದ್ದರಿಂದ ಕುಂಭಕೋಣಂ ಎಂದು ಹೆಸರು. ಅರಾವಮುದನ್ ಸಾರಂಗಪಾಣಿಯಾದ ಪೆರುಮಾಳ್, ಕೋಮಲವಲ್ಲಿ ತಾಯಾರ್. ಲಕ್ಷ್ಮಿಯನ್ನು ವರಿಸಲು ರಥದಲ್ಲಿ ಬಂದ ಪೆರುಮಾಳ್. ದೇವಸ್ಥಾನವು ರಥದ ಆಕಾರದಲ್ಲಿರುವ ಸುಂದರ ಕೆತ್ತನೆ. ಸೂರ್ಯನ ಗರ್ವಭಂಗಗೊಂಡ ಭಾಸ್ಕರ ಕ್ಷೇತ್ರ. ತಿರುಮಳಿಸೈ ಆಳ್ವಾರ್ ಸನ್ನಿಧಿಗೆ ಬಂದಾಗ ಮಲಗಿದ್ದ ನಾರಾಯಣ ಅವರನ್ನು ಸ್ವಾಗತಿಸಲೆಂದು ಎದ್ದೇಳಲು ಹೊರಟಾಗ ಆಳ್ವಾರರು ನಾರಾಯಣನನ್ನು ತಡೆಯಲು ಅರ್ಧ ಎದ್ದ ಸ್ಥಿತಿಯಲ್ಲಿ ಇದ್ದರಿಂದ ಉತ್ಥಾನ ಶಯನ ಎನ್ನಲಾಗಿದೆ. ಅಲ್ಲಿಂದ ಕುಂಭಕೋಣಂನಲ್ಲಿರುವ ರಾಮಸ್ವಾಮಿ ದೇವಸ್ಥಾನ, ಚಕ್ರಪಾಣಿ ಕೃಷ್ಣನ ದೇವಸ್ಥಾನ ಹಾಗೂ ಕುಂಬೇಶ್ವರ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟೆವು. ಅಲ್ಲಿಗೆ ಚೋಳನಾಡು ದಿವ್ಯದೇಶಂ ಯಾತ್ರೆಯ 2ನೆಯ ದಿನವು ಮುಕ್ತಾಯವಾಯಿತು. ಮುಂದುವರಿಯುವುದು. ಧನ್ಯವಾದಗಳು.